ಮಾಡೋಕ್ಕೆ ಬಂದಿದ್ದೆ ನಾನು ಕಸ್ಟಮರ್ ಹೊಲಕ್ಕೆ. ಒಂದು ಸೆಕೆಂಡ್ ಸರ್ ಈ ಟೈಪ್ ಸ್ಟಾರ್ಟ್ರ್ ರೆಡಿ ಮಾಡಿ ಕೊಟ್ಟಿದ್ದೀವಿ ಸರ್ ಅವರಿಗೆ. ಇದು ಹರಪನಹಳ್ಳಿ ಸರ್, ನಿಯರ್ ಬೈ 1 ಕಿಲೋಮೀಟ್ರ್ ಇದೆ ಸರ್. ಇವ್ರದ್ದು ಸರ್ ಇದು ಸ್ಟಾರ್ಟ್ರ್ ಎಲ್ಲ, ಇವ್ರು ರೈತರ ಸರ್. ಈ ಟೈಪ್ ಇದೆ, ಆನ್ ಇದೆ. ಆಟೋ ನಾನು ಆನ್ ಮಾಡ್ತೀನಿ. ವೋಲ್ಟೇಜ್ ಎಲ್ಲ ತ್ರೀ ಪೇಸ್ ಎಲ್ಲ ಫೀಸ್ ಎಲ್ಲ ಹಾಕ್ಕೊಂಡು MCB ಎಲ್ಲ 32 amps MCB ಹಾಕಿರ್ತೀವಿ ಸರ್. ಈ ಟೈಪ್ ಇದೆ ಸರ್. ಇಲ್ಲೇ ಸ್ಟಾರ್ಟ್ರ್ ಇಲ್ಲೇ ಹತ್ತಿರ ಇದೆ ಸರ್, ಮೋಟ್ರೆಲ್ಲ ಹತ್ತಿರ ಇದೆ. 1 ಸೆಕೆಂಡ್ ಆನ್ ಆಗಿದೆ ಸರ್. ನೋಡಿದ್ದು ಪೂರ ಆನ್ ಆಗ್ತಿದೆ ಸರ್. ನೋಡಿದ್ದು ಆಮ್ಸ್ ಎಲ್ಲ ಎಷ್ಟಿದೆ ಅಂದರೆ 15 ಇದೆ. 21 amps ಬಂದ ಕೂಡಲೇ ಆಫ್ ಆಗುತ್ತೆ ನಿಮಗೆ. 3 ಪೇಸ್ ಅಂತ ಇದೆ ಸರ್. ಒಂದು ಡಿವಲ್ ಏನಾದ್ರು ನಿಮ್ಮೆಲ್ಲರೂ ಆಫ್ ಆಯ್ತು ಅಂದರೆ ನಾನು ವಿತಿನ್ ಸೆಕೆಂಡಲ್ಲೇ ನಾನು ಇಲ್ಲೇ ತೋರಿಸ್ತೀನಿ ಲೈವ್ ಆಗಿ ಸ್ವಲ್ಪ. ಸೊ ಇದು ಒಂದು ಡಿವಲ್ ನಾನು ಆಫ್ ಮಾಡ್ತೀನಿ ನೋಡಿ ಸರ್. ಒಂದು MCB ಆಫ್ ಮಾಡ್ತೀನಿ. ವಿತಿನ್ ಸೆಕೆಂಡಲ್ಲೇ ಸೆಟ್ ಡೌನ್ ಆಗುತ್ತೆ, ನೀರು ಆಫ್ ಆಗುತ್ತೆ ಅಲ್ಲಿಗೆ ಸರ್. ನೀರು ಆಫ್ ಆಯಿತು, ಇಲ್ಲಿ ಆಫ್ ಆಯ್ತು ಸರ್. ಇಲ್ಲಿ 2 ಪೇಸ್ ಅಂತ ಬಂದುಬಿಡುತ್ತೆ. ರೈತರಿಗೆ ಏನು ಬೆನಿಫಿಟ್ ಅಂದರೆ ನಿಮಗೆ ಸರ್, ಎಲ್ಲರೂ ಒಂದು ಡಿವಲ್ ಏನಾರು ಆಫ್ ಆಯ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗಬೇಕು. ಯಾಕಂದರೆ 2 ಪೇಸ್ ಆಗಿನೇ ಜಾಸ್ತಿ ಮೋಟ್ರ್ ಸುಡೋದು. ಮೋಟ್ರ್ ಎಂಥದಿರಲಿ ಸರ್, ನೋ ಪ್ರಾಬ್ಲಮ್. ಎಂಥ ಲೋಕಲ್ ಮೋಟ್ರ್ ಆದರೂ ನಿಮಗೆ ಸುಡೋಕ್ಕೆ ಚಾನ್ಸ್ ಇರೋಲ್ಲ. ಈ ಟೈಪ್ 2 ಪೇಸ್ ಆದರೆ ಸ್ಟಾರ್ಟ್ಗಳು ಬಿಡೋಲ್ಲ, ಹಾಗಾಗಿ ಆಫ್ ಆಗುತ್ತೆ ನಿಮಗೆ ಅಷ್ಟೇ. ಆಮೇಲೆ ನಾನು ಸೆಕೆಂಡ್ ಟೈಮು ನಾನು ಆನ್ ಮಾಡಿದ್ದೀನಿ ಸರ್. ಇದರಲ್ಲಿ ಓವರ್ಲೋಡು, ಲೋ ವೋಲ್ಟೇಜು ಆ ಟೈಪ್ ಎಲ್ಲ ಸಿಸ್ಟಮೆಟಿಕ್ ಇದೆ ಸರ್. ಸೆಟ್ಟಿಂಗ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾನೀಗ 400 ಚಿಲ್ಲರೆ ಮಾಡ್ಕೊಂಡು ಸರ್, 456 ವೋಲ್ಟೇಜ್ ಮಾಡ್ಕೊಂಡಿದ್ದೀನಿ ಸರ್. ಈಗ ನಮಗೆ ಅದು 460 ಮೇಲೆ ಬಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ಯಾಕಂದರೆ ಇದು ಸ್ಟೇಷನ್ ಹತ್ತಿರ ಇದೆ ಅಲ್ಲ ಸರ್, ಹಂಗಾಗಿ ವೋಲ್ಟೇಜ್ ಜಾಸ್ತಿ ಬರುತ್ತೆ. ಅವ್ರು ಜಾಸ್ತಿ ಬಂದರೆ ಮೋಟ್ರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಈ ಟೈಪ್ ಮಾಡಿ ಸರ್. ಇದು ನೀರು ಸರ್, ಇದು ಬರ್ತಾಯಿದೆ. ಮತ್ತು ಥರ್ಡ್ ಒನ್ ಸರ್, ನಾನು ಥರ್ಡ್ ಒನ್ ಇನ್ನೊಂದು ಆಫ್ ಮಾಡ್ತೀನಿ ಇಲ್ಲಿಗೆ. ಸೊ ಇದು ಲಾಸ್ಟ್ನೇ ಆಫ್ ಮಾಡ್ತೀನಿ ಸರ್. ಈ ಪೂರ ಸೆಟ್ ಡೌನ್ ಆಗುತ್ತೆ ಸರ್. ಪೂರ ಸೆಟ್ ಡೌನ್ ಆಗಿಬಿಡುತ್ತೆ ನೋಡಿ ಸರ್. ಸೆಟ್ ಡೌನ್ ಆಯಿತು, ಪೂರ ನೀರು ಆಫ್ ಆಯ್ತಿದ್ದು. ಮತ್ತು ಥರ್ಡು ಮತ್ತೆ ಆನ್ ಮಾಡಿರ್ತೀನಿ ಸರ್. ಇದೇ ಟೈಪು ನಿಮಗೆ 3 ಡಿವಲ್ ಎಲ್ಲರೂ 1 ಡಿವಲ್ ಬಿದ್ದರೂ ಕೂಡ ಆಫ್ ಆಗುತ್ತೆ. ರೈತರಿಗೆ ಬೆನಿಫಿಟ್ ಏನಪ್ಪ ಅಂದರೆ ಇದೇ ಬೆನಿಫಿಟ್ಟು. ಎಲ್ಲ ಡಿವಲ್ ಹೋಯ್ತಾ ಆಫ್ ಆಗುತ್ತೆ. ಮತ್ತು ನಿಮಗೆ ಕಾಂಟ್ರಾಕ್ಟ್ರು ಕೂಡ ರೇಟಲ್ಲಿ ಭಾಳ ಡಿಫ್ರೆನ್ಸ್ ಇದೆ ಸರ್. ಇದು 32 amps. ನೀವು ಕಡಿಮೆ ಆಮ್ಸ್ ಬೇಕಾದ್ರೆ ನಾವು 25 amps 16 amps ಹಾಕಿರ್ತೀವಿ ಸರ್. ಇದೆಲ್ಲ ಬ್ರ್ಯಾಂಡ್ ಸರ್. 32 amps ಇದು 32 amps. ಈ ಟೈಪೆಲ್ಲ ಲೋಡ್ ಆದಮೇಲೆ ಆನ್ ಆಗುತ್ತೆ ನಿಮಗೆ. ಇದು ಪವರ್ ಆಫು, ಇದು ಆನ್ ಸರ್. ಇದು ಸೇಮ್ ಇದೆ. 15 ದಿನದಿಂದ ಬರ್ತಾಯಿದೆ. ನಾನೀಗ 21 ಮಾಡಿದ್ದೀನಲ್ಲ ಸರ್. ಇಲ್ಲಿ ನೋಡಿರಿ, ಇದು ನನಗೇನಾದ್ರು ನೀವೇನೋ ಲೋಡ್ ಆಯಿತು, ಎಲ್ಲರೂ ಟ್ರಿಪ್ ಆಗೋದು ಹೆಂಗಂತ ಹೇಳ್ಕೊಡ್ತೀವಿ ಸರ್, ತೋರಿಸ್ತೀನಿ ನಿಮಗೆ ಸರ್. ಆ್ಯಕ್ಚುಲಿ ನೋಡಿರಿ, ನಾನು ಆ್ಯಮ್ಸು ನಾನು 15 ಇದೆ ಅಲ್ಲಿಗೆ ಸರ್. ನಾನು 14 amps ಇಟ್ಟಿರ್ತೀನಿ. ನಾನೀಗ 14 ampsಗೆ ಬಂತಪ್ಪ ಅಂದರೆ ಅಂಡರ್ ಲೋಡ್ ಬಂತಪ್ಪ ನೋಡಿ ಸರ್. ಇದು ಓವರ್ಲೋಡ್ ಆಫ್ ಆಗುತ್ತೆ. ಇಲ್ಲಿಗೆ ನಿಮಗೆ 5 ಸೆಕೆಂಡಲ್ಲಿ ಆಫ್ ಆಗುತ್ತೆ ನೋಡಿ ಸರ್. ಈಗ ಆಫ್ ಆಗುತ್ತೆ ನೋಡಿ ಸರ್ ಮೋಟ್ರೀಗ. ನೋಡಿರಿ ಆಫ್ ಆಯ್ತು ಸರ್ ಈಗ. ಯಾಕಂದರೆ ಲೋಡ್ ಜಾಸ್ತಿ ಆಯ್ತಪ್ಪ ಅಂದರೆ ಏನಾದ್ರು ಪಂಪಲ್ಲಿ ಏನಾದ್ರು ಸ್ವಲ್ಪ ಲೋಡ್ ಗೀಳು ಆಯಿತು, ಏನಾರು ನೀವು ವಾಲ್ಗೀಲ್ ಏನಾರು ಬಂದ್ ಮಾಡಿದ್ರಿ. ಈಗ ಪೈಪ್ಲೈನ್ ಇರ್ತೇವೆ ಸರ್, ಅವು ಪೈಪ್ಲೈನಾಗ ಏನೋ ಸಿಕ್ಕಂಡು ಆಗಲಿ ಏನಾರು ಆಗಲಿ ಆ ಲೆವೆಲಿಗೆ ನಿಮಗೆ ಮೋಟ್ರ್ ಸುಡೋಕ್ಕೆ ಬಿಡೋಲ್ಲ ಸರ್ ಇದು. ಮತ್ತು ನಾನು ಆಮ್ಸು ಜಾಸ್ತಿ ಮಾಡ್ತೀನಿ ಸರ್. ಯಾಕಂದರೆ ಕಡಿಮೆ ಆಮ್ಸ್ ಬಂದರೆ ಆಫ್ ಆಗಿಬಿಡುತ್ತೆ ನೋಡಿರಿ. ಮತ್ತು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ನೀರು ಬರ್ತಾಯಿದೆ ಸರ್. ನೋಡಿದ್ದು 16 amps ಐತಲ್ಲ, ಸ್ವಲ್ಪ ನಾನು ಕಡಿಮೆ ಮಾಡ್ತೀನಿ ಆಮ್ಸು. ಓವರ್ಲೋಡ್ ಇಲ್ಲಿ ನೋಡಿ ಸರ್, 62 ಸೆಕೆಂಡಲ್ಲೇ ನಾನು ಇವಾಗ ಆಫ್ ಆಗಿಬಿಡ್ತಿದ್ದು. 62 ಸೆಕೆಂಡಲ್ಲೇ ನೀರು ಬರ್ತಾಯಿದೆ. ಎಲ್ಲರ ಪೈಪ್ಲೈನಲ್ಲಿ ಏನಾರು ಆಫ್ ಆಯಿತು, ಏನಾರು ನೀರು ಬ್ಲಾಕ್ ಆಯಿತು, ಏನಾರು ಲೋಡ್ ಆಯಿತು, ಜಾಸ್ತಿ ಲೋಡ್ ಆದ ಕೂಡಲೇ ಆಮ್ಸ್ ಜಾಸ್ತಿ ಬರುತ್ತೆ. ಆ ಮೂಮೆಂಟಿಗೆ ನಿಮಗೆ ಮೋಟ್ರ್ ಸೇವ್ ಆಗುತ್ತೆ. ಇದು ಮೋಟ್ರ್ ಸುಡೋಲ್ಲ ಸರ್. ಈ ಟೈಪ್ ಆಗಿ ನಿಮಗೆ ಇಷ್ಟು ಆಮ್ಸು ಇಷ್ಟು ಬಂದ ಕೂಡಲೇ ನಿಮಗೆ ಆಫ್ ಆಗುತ್ತೆ ಸರ್. ಟೋಟಲಿ ಆಫ್ ಆಯ್ತು ನೋಡಿ ಸರ್. ಪೂರ ಆ ಟೈಪ್ ಇರುತ್ತೆ. ಈಗ ನಾನು ಮತ್ತೆ ನಿಮಗೆ ರಿಟರ್ನು ಒಂದು 20 amps ಇಟ್ಟಿರ್ತೀನಿ ಸರ್. ನಾನು ಮತ್ತೆ ಆನ್ ಮಾಡಿರ್ತೀನಿ. ಡೈರೆಕ್ಟ್ ಮ್ಯಾನುವಲಿಗೆ ಆನ್ ಮಾಡೋಕ್ಕಿದೆ, ಅದನ್ನಿದೆ ಸರ್. ನಿಮ್ಮ ಮೋಟ್ರ್ ಆನ್ ಆದ್ಕೊಳ್ಳೆ ಇಲ್ಲಿ ಆನ್ ಅಂತ ಬರುತ್ತೆ. ಟೋಟಲು ನಿಮಗೆಲ್ಲ 3 ಪೇಸು ಅಂತ ಲೈವ್ ಆಗಿ ತೋರಿಸುತ್ತೆ. ಎಷ್ಟೆಷ್ಟು ಒಂದೊಂದು ಲೈನಲ್ಲಿ ಎಷ್ಟೆಷ್ಟು ವೋಲ್ಟೇಜ್ ಇದೆ ಅಂತ ತೋರಿಸುತ್ತೆ. ನೀವು ಎಷ್ಟು ಗಂಟೆಗೆ ಓಡಿದೆ ಅಂತಲೂ ತೋರಿಸುತ್ತೆ. ತುಂಬ ಬೆನಿಫಿಟ್ ಇದೆ ಸರ್. ಈ ಟೈಪ್ ನೀರು ಬರ್ತಾಯಿದೆ. ಅವರೇ ಸರ್ ರೈತರು. ಇವರು ಹರಪನಹಳ್ಳಿ ಸರ್. ಅಡ್ಡ ಹೆಸರು ನಾಗರಾಜ್ ಅಂತ ಸರ್. ಅಡ್ಡ ಹೆಸರು ನೇಪಾಳಿ ಅಂತ ಸರ್. ಇವರಿಗೆ ನೇಪಾಳಿ ಅಂತಾರೆ. ಅವ್ರು ತಮ್ಮರು ಸರ್ ಅವರು. ಆಮೇಲೆ ಇವ್ರು ಸಾವುಕಾರ ಸರ್, ಗುಳಿಗಂಗಡಿ ಸಾವುಕಾರರು. ಇವರು ರೈತರು ಸರ್. ಇದು ಹರಪನಹಳ್ಳಿ ಸರ್. ಇವರು ಲೋಕಲ್ಲು, ಇಲ್ಲೇ ಹತ್ತಿರ ಇದೆ ಸರ್. ಹಂಗಾಗಿ ನಾನೇ ಬಂದೆ ಸರ್ ನೋಡೋಕ್ಕಂತೇಳಿನೇ. ಓಕೆ ಸರ್, ಥ್ಯಾಂಕ್ ಯು ಸರ್.